ಆವರಣದಲ್ಲಿ ಇವತ್ತು ಬಲಿಪಾಡ್ಯಮಿ ದಿವಸ ಗೋಪೂಜೆಯನ್ನ ನಾವು ವೈಯಕ್ತಿಕ ಮೂರ್ತಿ ನಿನ್ನ ತಾಣ ಮೋದದಿಂದ ಭಜಿಸುವೆನು ಸದಾಯನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಧ್ಯಾನವೆಂಬ ನವರತ್ನದ ಮಂಟಪದ ಮಧ್ಯದೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಮೋದದಿಂದ ಭಜಿಸುವೆನು ಸದಾ ಇಲ್ಲಿ ವಾಸ ಮಾಡು ಶ್ರೀಹರಿ ನಿನ್ನ ನಾನು ಬಿಡುಲ್ಲ ಎನ್ನ ನೀನು ಬಿಡಲು ಸಲ್ಲ ನನ್ನ ಮಹಿಮ ವಿಜಯ ವಿಠಲ ನನ್ನ ಮಹಿಮ ವಿಜಯ ವಿಠಲ ತಪ್ಪಾಗಿ ದಿವಸ ಆದಂತಹ ಒಂದು ಸಂಪ್ರದಾಯವನ್ನು ಕಳೆದ ಒಂದು 8 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಬೇರೆ ಕಡೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ನಾವು ಒಂದೇ ಸ್ಥಳದಲ್ಲಿ ಮಾಡುವಂತಹ ಒಂದು ನಿರ್ಧಾರ ಮಾಡಿಕೊಂಡು ಎಲ್ಲ ಕಡೆ ಹೋಗುವಂಥದಕ್ಕೆಲ್ಲ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಮತ್ತು ಗೋಗಳು ಸಹ ಎಲ್ಲ ಕಡೆಯೂ ಸಹ ಕಡಿಮೆ ಇರೋದ್ರಿಂದ ನಮ್ಮಲ್ಲಿ ಒಂದು ಗೋ ಪೂಜೆ ಮಾಡುವಂತೆ ವಿಶೇಷ ಅನ್ನುವಂಥದ್ದಾಗಿ ಹಂಚಿಯಲ್ಲಿ ಯಾವತ್ತೂ ಸಹ ಈ ಒಂದು ಮಾಧವ ರಾಮವನ್ನು ಮಾಡ್ತಾ ಇದ್ದೇವೆ ಎನ್ನುವಂಥ ಒಂದು ವಿಶ್ವಾಸ ನಮಗೆ ಯಾರಿಗೂ ಇಲ್ಲ. ಈ ಪರಿಸ್ಥಿತಿ ನಮಗೆ ಬಂದಿದೆ. ಗೋವುಗಳಲ್ಲಿ ನಮ್ಮಲ್ಲಿ ಇದ್ದಾಗ ಅಂತ ಕೇಳಿ ಇವತ್ತು ಹೀಗೆ ನಮ್ಮ ಮನೆಯಲ್ಲಿ ನಾವು ನಮ್ಮ ವೃದ್ಧರಿಗೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಮಾಡಿದೆಯೋ ಅದೇ ರೀತಿ ಗೋವುಗಳನ್ನಿದ್ದಕ್ಕೆಲ್ಲ ಕಡೆ ಗೋಶಾಲೆಗಳು ಎಲ್ಲ ಕಡೆ ಆಗಬೇಕು, ಗೋಶಾಲೆಗಳು ಮಾಡಬೇಕು, ಗೋಶಾಲೆಗಳನ್ನು
ಕಟ್ಟಿಸಿ ಆ ಗೋಗಳಿಗೆ ಎಷ್ಟು ಸಾಧ್ಯ ಆಗುತ್ತಷ್ಟು ನಾವು ಸೇವೆ ಮಾಡಬೇಕು. ಸೇವೆ ಮಾಡೋರು ಯಾರು ಇಲ್ಲ, ತಪ್ಪು ತಮ್ಮ ಕೃಷಿಗಾಗಿ ಅಷ್ಟೇ ಅಲ್ಲದೆ ವೈಜ್ಞಾನಿಕ ಕಾರಣಗಳು ಬಹಳ ಇದೆ. ನಾವು ಯಾವತ್ತೂ ನಮ್ಮ ಯೋಗದಲ್ಲಿ ಹೇಳ್ಬೇಕಾದ್ರೆ ಹೇಳ್ತೇವೆ ನರದ ಸಮಸ್ಯೆ ಅಂತೇಳಿ. ನೀವು ಆಕಳ ಮೇಲೆ ಹೀಗೆ ಕೈ ಇಟ್ಟಾಗ ಯಾವತ್ತೂ ನೋಡ್ಕೊಳ್ಳಿ, ಕರೆಂಟ್ ಶಾಕ್ ಹೊಡೆದಂಗೆ ಆಗುತ್ತೆ. ನೋಡಿದ್ರಿ ಯಾವತ್ತಾದ್ರೂ ಕೂಡ ಈ ಕೈ ಇಟ್ಬಿಟ್ರೆ ಒಂದ್ಸಲ ಮೈ ಕೊಡುತ್ತದೆ, ಅದು ಅವಾಗ ಇಡೀ ನರಗಳಿಗೆ ಆಕ್ಟಿವ್ ಮಾಡ್ತದೆ. ಯಾರಿಗೆ ಕೈ ನರದ ಸಮಸ್ಯೆ ಇರುತ್ತದೆ ಆಕಳ ಮೇಲೆ ಒಂದ್ಸಲ ಕೈ ಆಡಿಸ್ಬಿಟ್ರೆ ಸಾಕು, ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳು ಆಮ್ಲಜನಕ ತಗೊಳ್ತದೆ, ಇಂಗಾಡಿಸಿಬಿಡ್ತದೆ. ಆದರೆ ಆಕಳು ಒಂದೇ ಆಕ್ಸಿಜನ್ನೇ ತಗೊಳ್ಳೋದು, ಆಕ್ಸಿಜನ್ನೇ ಬಿಡೋದು. ಅಷ್ಟು ಅದ್ಭುತವಾಗಿರುವಂತಹ ಆಕಳ ಬುಡದಲ್ಲಿ ಯಾರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಷ್ಟು ಪುಣ್ಯವಂತರು. ದೇವಗೌಡ ಹೇಳಿ. ದೇವಗೌಡ, ಲಕ್ಷ್ಮಣ ಬನ್ನಿ ಬೇಗ. ಬನ್ನಿ. ಸರಿ ಜಂಗಲ ಮೇಲೆ ಇನ್ನು ಬನ್ನಿ, ಮತ್ತಾರು ಬನ್ನಿ. ಬನ್ನಿ ವಿನಾಯಕ್ ಹುಡುಗರ್ ಬನ್ನಿ. ಅಮ್ಮ ನಾಗರಾಜ್ ಶೆಟ್ಟರ್ ನಾನು ಹೇಳ್ತಾ ಇದ್ದಾರೆ. ಬನ್ನಿ, ನೀವು ಬನ್ನಿ ಬೇಗ. ಮತ್ತೆ ಬನ್ನಿ ಬನ್ನಿ ಬನ್ನಿ. ಆಗ್ತಾರಲ್ಲ ಅವರಿಗೊಂದು ಪ್ರೋತ್ಸಾಹ ಕೊಡುವಂಥದ್ದು. ನನ್ನ ಒಂದು ಮನವಿ ಏನಂತ ಹೇಳಿದ್ರೆ, ಇವತ್ತು ನಮಗೆ ಮನೆಯಲ್ಲಿ ಕೇಳಿದ್ರೆ ಈ ಸಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರು ಹೊಟ್ಟೆ ಒಳಗೆ ದನ ಇರ್ತಿದ್ದಲ್ಲ, ನಾವು ಯಾರು ಸಹಿತ ಅವರಿಗೆ ನಮ್ದು ಮನೆಯಲ್ಲಿದ್ದಂಥ ವಸ್ತು ಇರ್ಬೋದು, ದನ ರೂಪ ಇರ್ಬೋದು. ಯಾಕಂದ್ರೆ ಇವತ್ತು ನಾನು ಬೆಳಿಗ್ಗೆ ಒಂದು ಮನೆ ಹೋಗಿದ್ದೆ. ಹೋದಾಗ ಅವ್ರೇನು ಹೇಳಿದ್ರು ಅಂದರೆ, ಇದು ಯಾರಾದರೂ ನಮ್ಮದು 3-4 ಆಕಳಿದೆ, ಯಾರಾದರೂ ಇದ್ರೆ ಕೇಳಿ, ಯಾರಾದರೂ ನಾವು ಮಾರಾಟ ಮಾಡ್ತೇವೆ ಅಂತ ಹೇಳಿದ್ರು. ಅಂದರೆ ಯಾಕೆ ಕೇಳಿದ್ರೆ, ಇಲ್ಲ ಯಾರು ಮಾಡೋರಿಲ್ಲ. ಅಂದರೆ ಈ ಪರಿಸ್ಥಿತಿ ಆಗಿದೆ. ಯಾಕಂದರೆ ಮುಂದಿನ ಮತ್ತೊಂದು ಪೀಳಿಗೆ ಗೋಮಾತೆ ಉಳಿಲಿಕ್ಕಿಲ್ಲ ಅಂತ ಒಂದು ಸಂದರ್ಭ ಬಂದಿರುವಂತು. ಹಾಗಾಗಿ ಯಾರ್ಯಾರು ಸಾಕ್ತಾ ಇದ್ದಾರೆ ಅವರು ಕಷ್ಟದಿಂದ ಸಾಕ್ತಾ ಇದ್ದಾರೆ. ಅವ್ರಿಗೆ ನಾವೇನಾದರೂ ಸಹಾಯ ಮಾಡೋದು ಅಥವಾ ನಾವೇನಾದರೂ ಸಹಿತ ಮನೆಯಲ್ಲಿ ಜನ ರೆಸಿವ್ ವಿನಯಕಣ ಕೊಟ್ಟಕ್ಕ ಚೆಲ್ಲಬೇಡ ತಿನ್ನೋದಿಲ್ಲ